ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಚಾನಲ್ ವಿಡಿಯೋ. ಸೊ ನಾನಿವತ್ತು ಈ ಒಂದು ಆ್ಯಂಡ್ರಾಯ್ಡ್ ಫೋನಲ್ಲಿ ವಿಂಡೋಸ್ 7 ಅಂತ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ತೀನಿ. ಸೊ ಎಲ್ರಿಗೂ ಅಂದ್ಕೊತೀರಾ, ಮೊಬೈಲ್ ಬರೀ ಆ್ಯಂಡ್ರಾಯ್ಡ್ ವರ್ಷನ್ ತಾನೇ ಸಪೋರ್ಟ್ ಮಾಡುತ್ತೆ, ವಿಂಡೋಸ್ ವರ್ಷನ್ ಎಲ್ಲ ಹೇಗೆ ಸಪೋರ್ಟ್ ಮಾಡುತ್ತೆ, ತುಂಬ ರ್ಯಾಮ್ ಬೇಕು, ತುಂಬ ಸ್ಟೋರೇಜ್ ಬೇಕು ಅಂತ ಎಲ್ಲ ಹೇಳ್ತೀರಾ. ಬಟ್ ಒಂದು ಸಿಂಪಲ್ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ವಿಂಡೋಸ್ ಸಾಫ್ಟ್ವೇರ್ನ ನೀವು ಈಸಿಯಾಗಿ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಬನ್ನಿ ಹೇಗೆ ಇನ್ಸ್ಟಾಲ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ನಾರ್ಮಲ್ ಆಗಿ ಥರ ಸ್ಟೋರೇಜಸ್ ಇರುತ್ತೆ. ಸೊ ನೀವು ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸುತ್ತೆ. ಇಲ್ಲಿ ನಿಮಗೆ ಅಬೌಟ್ ಫೋನ್ ಅಂತ ನೋಡಿದ್ರೆ ಬರೀ ಆ್ಯಂಡ್ರಾಯ್ಡ್ ವರ್ಷನ್ 11 ಅಂತ ಇದೆ. ನಂಗಿಲ್ಲಿ ರ್ಯಾಮ್ ಎಕ್ಸ್ಪ್ಯಾಂಡ್ರೆಲ್ಲ ಇದೆ. ನೀವು ಅಂತೀರಾ, ಸೊ ಹೇಗೆ ಗುರು ಇದೆಲ್ಲ ಹೇಗೆ ಡೌನ್ಲೋಡ್ ಮಾಡೋದಂತ? ಅದಕ್ಕೆ ತಾನೇ ನಾನು ನಿಮಗೆಲ್ಲ ತೋರ್ಸೋಕ್ಕೆ ಹೇಗೆ ಡೌನ್ಲೋಡ್ ಮಾಡೋದಂತ. ಸೊ ಬನ್ನಿ ಈ ಒಂದು ಟ್ರಿಕ್ನ ಫಾಲೋ ಮಾಡೋಣ. ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಿಮ್ಮ ಫೋನಲ್ಲಿರೋ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ನ ಈಗ ಓಪನ್ ಮಾಡಿದಾಗ ಸೊ ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ ವಿಂಡೋಸ್ 7 ಸಿಮ್ಯುಲೇಟರ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿ. ಸೊ ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕು. ಏನಿಲ್ಲ ಅಂದರೂ ಆಫ್ಲೈನ್ ಆ್ಯಪ್ ಇದು. ನೋಡಿ, ತುಂಬ ಒಳ್ಳೆ ರೇಟಿಂಗ್ಸ್ ಇದೆ. ಸೊ ಈ ಒಂದು ಆ್ಯಪ್ನ ನೀವು ಮಾಡ್ಕೊಬೋದು. ಇವ್ರು ಬರೀ 2 ಆ್ಯಪ್ಸ್ನ ಮಾಡಿದ್ದಾರೆ. ಸ್ಮಾರ್ಟ್ಫೋನ್ನ ಬ್ರಿಕ್ ಫೋನಾಗಿ ಕನ್ವರ್ಟ್ ಮಾಡೋದು ಹಾಗೂ ವಿಂಡೋಸ್ 7 ಸಿಮ್ಯುಲೇಟರ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ನ ನಾನು ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಆ್ಯಪ್ ಒಂದು ಪ್ರೊಸೆಸ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ವೈಫೈಯನ್ನು ಆಫ್ ಮಾಡ್ಕೊತೀನಿ. ಆ್ಯಪಲ್ಲಿ ಟೂ ಮಚ್ ಆಫ್ ಆ್ಯಡ್ಸ್ ಬರುತ್ತೆ. ಸೊ ಲೆಟ್ಸ್ ಓಪನ್ ದ ಆ್ಯಪ್. ಸೊ ಆ್ಯಪ್ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇದೊಂದು ಆ್ಯಡ್ಸ್ ಬರುತ್ತೆ. ಸೊ ಆ್ಯಡ್ಸ್ ಬಂದಾಗ ಈ ಥರ ನಿಮ್ಗಾಗುತ್ತೆ. ಸೊ ಇದೊಂದು ಸ್ವಲ್ಪ ಆ್ಯಡ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ವಿಂಡೋಸ್ ಅಂತ ಬರ್ತಾ ಇದೆ. ಸೊ ನೀವು ನಂಬಲ್ಲ ಅಂದರೂ ನಾನು ಈ ಒಂದು ಆ್ಯಪ್ನ ಕ್ಲೋಸ್ ಮಾಡೋದು ತೋರಿಸ್ತೀನಿ ನೋಡಿ. ವಿಂಡೋಸ್ 7 ಸಿಮ್ಯುಲೇಟರ್ ಅಪ್ಲಿಕೇಶನ್ನೇ ಡೈರೆಕ್ಟಾಗಿ ಓಪನ್ ಮಾಡಿದ್ದೀನಿ. ಸೊ ನೋಡಿ, ಸ್ಟಾರ್ಟಿಂಗ್ ವಿಂಡೋಸ್. ನಾನು ಯಾವುದೂ ಫೇಕಾಗಿ ತೋರಿಸ್ತೀರಾ ನೋಡಿ, ಮೊಬೈಲಲ್ಲೇ ಒರಿಜಿನಲ್ ಆಗಿ ಓಪನ್ ಆಗಿದೆ. ಸೊ ಸ್ವಿಚ್ ಯೂಸರ್ ಅಂತ ಇದೆ, ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅಂತ ಇದೆ. ಸೊ ನಾನು ಬ್ಯಾಕ್ ಅಂತ ಬಂದು ಗೆಸ್ಟಾಗಿ ಓಪನ್ ಮಾಡ್ತೀನಿ ಸಿಸ್ಟಮ್ನ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಕಾಪಿ ಆಫ್ ವಿಂಡೋಸ್ ಕಂಟೈನ್ ಸಮ್ ಆ್ಯಡ್ಸ್ ಅಂತ ಬರುತ್ತೆ. ಸೊ ಅಂದರೆ ನಿಮಗೆ ನಾರ್ಮಲ್ ಲ್ಯಾಪ್ಟಾಪ್ ಆಗಿ ಒಂದು ಕಂಪ್ಯೂಟರನ್ನು ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಫೋನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ಕರ್ಸರು ಬ್ಯಾಲೆನ್ಸ್ ಪವರ್ ಅಂತ ಇದೆ, 25% ಚಾರ್ಜಿಂಗ್ ರಿಮೈನ್, ಆಟೋ ಅಡ್ಜಸ್ಟ್ ಬ್ರೈಟ್ನೆಸ್ ಅಂತ ಎಲ್ಲ ಬರುತ್ತೆ ಈ ಒಂದು ಇದರಲ್ಲಿ. ಸೊ ಇದು ನಿಮ್ಮ ಸೌಂಡು. ಸೊ ಇದೊಂದು ನಿಮ್ಮದು ಇದು ನಾರ್ಮಲ್. ಸೊ ಇದು ನೀವು ಒತ್ತಿದ್ರೆ ಎಲ್ಲ ನಾರ್ಮಲ್ ಆಗಿ ನಿಮ್ಮ ಫೋನ್ ಫಂಕ್ಷನ್ಸೇ ಓಪನ್ ಆಗುತ್ತೆ. ಸೊ ನಾನೀಗ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಆ್ಯಂಡ್ರಾಯ್ಡ್ ಎ ಅನ್ನೋದು ನಾರ್ಮಲ್ ಆಗಿ ಯೂಸ್ ಫೋಲ್ಡರ್ ಅಂತ ಕೊಟ್ಟರೆ, ಇಲ್ಲಿ ನಾನು ಯೂಸ್ ದಿಸ್ ಫೋಲ್ಡರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಆ್ಯಂಡ್ರಾಯ್ಡ್ ಎ ಅಂದರೆ ನಾನು ಇದಕ್ಕೆ ಆ್ಯಕ್ಸಸ್ ಕೊಟ್ಟಿಲ್ಲ, ನಾಟ್ ಆಕ್ಸೆಸಬಲ್, ಸಿಸ್ಟಮ್ ಸಿ ಪ್ರೋಗ್ರಾಮ್ಸ್ ಫೈಲ್ಸ್ ಅಂತ ಇದೆ. ಸೊ ಈಗ ನಾನು ಕಂಪ್ಯೂಟರ್ಗೆ ಹೋದರೆ ಆ್ಯಂಡ್ರಾಯ್ಡ್ ಎ ನೋಡಿ ಯೂಸ್ ಕೊಟ್ಟಿದ್ದೀನಿ. ಸೊ ನಾರ್ಮಲ್ ಎಲ್ಲ ಕಂಪ್ಯೂಟರ್ ಥರನೇ ಬರುತ್ತೆ. ಸೊ ಸಿಸ್ಟಮ್ ಸಿ ಒಳಗಡೆ ಬಂದರೆ ನಿಮ್ಗೇನು ಇರೋಲ್ಲ, ನಾರ್ಮಲ್ ಆ್ಯಸ್ ಇಟ್ ಈಸ್. ಪಿಕ್ಚರ್ಸ್ ವಿಡಿಯೋಸ್ ಏನೂ ಇರೋಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಕಂಟ್ರೋಲ್ ಪ್ಯಾನಲ್ ಎಲ್ಲ ಒರಿಜಿನಲ್ ಆಗೇ ಬರುತ್ತೆ.
ಎಲ್ಲ ನೋಡಿ ಪವರ್ ಆಪ್ಷನ್ಸ್ ಅಂತ ಹೋದರೆ ಎಲ್ಲ ಮೊಬೈಲ್ದೇ ಇದು ಓಪನ್ ಆಗುತ್ತೆ. ಇದರಲ್ಲಿ ಸಿಸ್ಟಮ್ ಅಂತ ಒತ್ತಿದ್ರೂ ನೋಡಿ ವಿಜುವಲ್ ಪರ್ಫಾರ್ಮೆನ್ಸ್ ಇವೆಲ್ಲ ಬರುತ್ತೆ. ವಿಂಡೋಸ್ ಅಪ್ಡೇಟ್ ಅಂತ ಹೋದರೆ ಇದು ಅಪ್ಡೇಟ್ ಕೇಳುತ್ತೆ. ಡಿಸ್ಪ್ಲೇ ಅಂತ ಹೋದರೆ ಇಂಟರ್ನಲ್ ಡಿಸ್ಪ್ಲೇ ಫುಲ್ ಸ್ಕ್ರೀನ್ ಅಂತ ಬರುತ್ತೆ. ಝೂಮ್ 100% ಓಕೆ ಅಂತ ಬರುತ್ತೆ. ಸೊ ಈ ಒಂದು ಸಿಸ್ಟಮಲ್ಲಿ ನಿಮ್ಗೆ ಈ ಥರ ಬರಬಹುದು ನೋಡಿ. ಕಸ್ಟಮೈಸು ಮಾಡ್ಬೋದು ನಾವು. ಸೊ ಇಲ್ಲಿ ನೋಡಿ ಪರ್ಸನಲೈಸ್ಗೆ ಅಂತ ಹೋದರೆ ನಿಮ್ಗೆ ಇಲ್ಲಿ ನಾರ್ಮಲ್ ಎಲ್ಲ ಥರ ಸೌಂಡು ಬರುತ್ತೆ ನೋಡಿ. ಸ್ವಲ್ಪ ಸಿಸ್ಟಮ್ ಸ್ಲೋ ಇದೆ, ಈ ಆ್ಯಪ್ ಒಂದು ಸ್ವಲ್ಪ ಹಂಗೆ. ಸೊ ಹೇಗಿತ್ತು ಇದರಲ್ಲಿ ನೀವು ಬ್ಯಾಕ್ ಬಂದರೆ ನಿಮಗೆ ಗೇಮ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ ಗೇಮ್ಸ್ ಅಂತ ನೋಡ್ಬೋದು. ಗೇಮ್ಸ್ ಬರುತ್ತೆ, ಆನ್ಲೈನ್ ಗೇಮ್ಸ್ ಅಂತಲೂ ನೀವು ಆಡಬಹುದು. ಸಜೆಸ್ಟ್ ಅ ಗೇಮ್ ಅಂತಲೂ ಇವ್ರು ಕೇಳ್ತಾರೆ ನೋಡಿ. ಸೊ ಇದರಿಂದ ವಾಚ್, ಸೊ ಇದೆಲ್ಲ ನಿಮಗೆ ನಾರ್ಮಲ್ ಆಗೇ ಇರುತ್ತೆ. ಇದು ಡೇಟು ಟೈಮು ಎಲ್ಲ ಬರುತ್ತೆ. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ಒಂದು ನೋಡಿ ಡಿಸ್ಕ್ರಿಪ್ಷನಲ್ಲಿ ನೀವೇನು ಮಾಡಬೇಕಂದ್ರೆ ಆ ಲಿಂಕ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು, ಡೈರೆಕ್ಟ್ ಕ್ಲಿಕ್ ಮಾಡೋಕ್ಕಾಗಲ್ಲ. ಈ ಸಿಂಪಲ್ ಟ್ರಿಕ್ ಅಂದರೆ ಈ ಡೈರೆಕ್ಟಾಗಿರೋ ಲಿಂಕ್ನ ಏನು ಮಾಡಿ ಕಾಪಿ ಮಾಡಿಬಿಟ್ಟು ಗೂಗಲ್ ಕ್ರೋಮ್ ಇಲ್ಲ ಗೂಗಲಲ್ಲಿ ಹೋಗಿ ಪೇಸ್ಟ್ ಮಾಡಿ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ. ಇಲ್ಲ ನಿಮ್ಗೆ ಅಷ್ಟು ಕಷ್ಟ ಆಗ್ತಿದೆ ಅಂದರೆ ಸುಮ್ಮನೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಂಡೋಸ್ 7 ಸಿಮ್ಯುಲೇಟರ್ ಕಂಪ್ಯೂಟರ್ ಅಂತ ಹೊಡೆದ್ರೆ ಬರುತ್ತೆ. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ, ಆದಷ್ಟು ಇಷ್ಟೊಂದು ಜನಕ್ಕೆ ಈ ವಿಷಯ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ನಿಮಗೆಲ್ಲ ಗುಡ್ ಬಾಯ್.